ಬ್ರೇಕ್ನ ಬಳಿಕ ಪ್ರೈಮ್ ಟೈಮ್ಗೆ ಮತ್ತೆ ಸ್ವಾಗತ. ಕಡಲ ನಗರಿ ಮಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಖಾಸಗಿ ಬಸ್ ಚಾಲಕರ ನಡುವಿನ ಕಾದಾಟ ಹೊಡೆದಾಟ ಜೋರಾಗ್ತಾ ಇದೆ. ಕ್ಷುಲ್ಲಕ ಕಾರಣಕ್ಕೆ ಕಂಡಲ್ಲಿ ಖಾಸಗಿ ಬಸ್ ಸಿಬ್ಬಂದಿ ಬಡದಾಡ್ಕೊಳ್ತಾ ಇದ್ದು ಸಾರ್ವಜನಿಕರು ಹೈರಾಣ ಆಗ್ತಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಕಂಡಲ್ಲಿ ಖಾಸಗಿ ಬಸ್ ಸಿಬ್ಬಂದಿ ನಡುವೆ ಫೈಟಿಂಗ್. ಬಸ್ ನಿರ್ವಾಹಕರ ಕಿರಿಕಿನಿಂದ ಸಾರ್ವಜನಿಕರು ಹೈರಾಣ. ಮಂಗಳೂರು ಭಾಗದ ಹಲವೆಡೆ ಖಾಸಗಿ ಬಸ್ಗಳದ್ದೇ ಪಾರುಪತ್ಯವಾಗಿದೆ. ಸರ್ಕಾರಿ ಬಸ್ಗಳಿದ್ರೂ ಜನರು ಹೆಚ್ಚಾಗಿ ಖಾಸಗಿ ಬಸ್ಗಳ ಮೊರೆ ಹೋಗ್ತಾರೆ. ಆದರೆ ಇಂಥ ಖಾಸಗಿ ಬಸ್ ಸಿಬ್ಬಂದಿ ಜನರ ಭಾವನೆಗೆ ಧಕ್ಕೆಯಾಗುವ ರೀತಿ ವರ್ತಿಸ್ತಾ ಇದ್ದಾರೆ. ಟೈಮಿಂಗ್ ವಿಚಾರದಲ್ಲಿ ನಾ ಮುಂದು ತಾ ಮುಂದು ಎಂಬ ಧಾವಂತದಿಂದ ಸಿಕ್ಕಲ್ಲಿ ಹೊಡೆದಾಡ್ಕೊಳ್ತಿದ್ದಾರೆ. ಈ ದೃಶ್ಯವನ್ನ ಒಮ್ಮೆ ನೋಡಿ. ಇಬ್ಬರು ಬಸ್ ಸಿಬ್ಬಂದಿ ಮಂಗಳೂರು ಟು ತಲಪ್ಪಾಡಿ ರೂಟ್ ಬಸ್ ಸಿಬ್ಬಂದಿ ಬಸ್ನಲ್ಲಿ ಪ್ರಯಾಣಿಕರು ಇರುವುದನ್ನು ಮರೆತು ಬೀದಿ ಕಾಳಗದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅತ್ತ ತಮ್ಮ ಡೆಸ್ಟಿನೇಷನ್ ತಲುಪಲೆಂದು ಈ ಎರಡೂ ಬಸ್ಗಳನ್ನು ಅವಲಂಬಿಸಿದ ಪ್ರಯಾಣಿಕರಿಗೆ ಬಸ್ ಸಿಬ್ಬಂದಿಗಳ ಕಾದಾಟದಿಂದ ಸಂಚಾರಕ್ಕೆ ತೊಡಕಾಗಿತ್ತು. ಇದರ ಬೆನ್ನಲ್ಲೇ ಗಲಾಟೆ ವಿಡಿಯೋ ವೈರಲ್ ಆಗಿದ್ದು ಘಟನೆ ವಿರುದ್ಧ ಎಲ್ಲೆಡೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ಪ್ರಕರಣ ಸಂಬಂಧ ಪೊಲೀಸರು ಜಗಳವಾಡಿಕೊಂಡ ಇಬ್ಬರು ಸಿಬ್ಬಂದಿಗಳನ್ನು ವಶಕ್ಕೆ ಪಡೆದು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮಂಗಳೂರು ಸಮೀಪದ ತೊಕ್ಕೊಟ್ಟು ಎಂಬಲ್ಲಿ ಎರಡು ಖಾಸಗಿ ಬಸ್ಸಿನ ಚಾಲಕರು ರಸ್ತೆ ಮಧ್ಯದಲ್ಲಿ ಹೊಡೆದಾಡಿಕೊಂಡು ಒಂದು ಟೈಮಿಂಗ್ಸ್ ವಿಚಾರದಲ್ಲಿ ಪೊಲೀಸ್ ಠಾಣೆಯನ್ನೇರಿ ಇವತ್ತು ಬಂಧನಕ್ಕೆ ಒಳಗಾಗಿದ್ದಾರೆ. ಇಂಥ ಒಂದು ಘಟನೆಗಳು ಅವಿಭಜಿತ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಗಳು ಆಗಾಗ ನಡೀತಾ ಇದ್ದು ಇದು ಒಂದು ಅಪಘಾತಕ್ಕೂ ಕಾರಣ ಆಗ್ತಾ ಇದೆ. ಇದು ಟೈಮಿಂಗ್ಸ್ ಅಂತ ಹೇಳುವುದೊಂದು ಸಾರಿಗೆ ಇಲಾಖೆ ಪ್ರತಿ ಬಸ್ಸಿಗೆ ಒಂದು ಇಂಥ ಟೈಮಿಂಗ್ ಹೊರಡಬೇಕು ಅಂತ ಬರಬೇಕು ಅಂತ ನಿರ್ಣಯ ಮಾಡಿದೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಟ್ರಾಫಿಕ್ ಜಾಮ್ ಇರ್ಬೋದು ಅಥವಾ ಹೊಂಡಗುಂಡಿ ಇರ್ಬೋದು, ಕಾರಣಾಂತರಗಳಿಂದ ಕೆಲವು ಸರಿ ಬಸ್ಸುಗಳು ತಡವಾಗ್ತಾ ಇದೆ. ಆ ತಡವಾದ ತಕ್ಷಣ ಅದರ ಹಿಂದಿನ ಅಥವಾ ಮುಂದಿನ ಬಸ್ಸಿನ ಚಾಲಕರು ಮಾಲಕರು ಈ ಒಂದು ಕಲೆಕ್ಷನ್ ವಿಷಯದಲ್ಲಿ ಟೈಮಿಂಗ್ ಸರಿ ಇಲ್ಲ ಅಂತ ಹೇಳುವುದನ್ನು ನೆಪ ಮಾಡಿಕೊಂಡು ರಸ್ತೆಯಲ್ಲಿ ಹೊಡೆದಾಡಿ ನಮ್ಮ ಬುದ್ಧಿವಂತರ ಜಿಲ್ಲೆಯಲ್ಲಿ ಇದಕ್ಕೊಂದು ಕಪ್ಪು ಚುಕ್ಕೆ ಎನಿಸ್ತಾ ಇದ್ದಾರೆ. ಸಿಟಿ ಬಸ್ ಮಾತ್ರವಲ್ಲದೆ ಸರ್ವಿಸ್ ಬಸ್ಗಳದ್ದು ಇದೇ ಸಮಸ್ಯೆ. ಒಂದೆರಡು ನಿಮಿಷ ತಡವಾದ್ರೆ ಬಸ್ ರೂಟ್ ಅಕ್ಷರಶಃ ರಣರಂಗವಾಗುತ್ತೆ. ಟೈಮಿಂಗ್ ಬೇಗುದಿಯಿಂದ ಅಪ್ಪ ಅಕ್ಕ ಅಣ್ತಮ್ಮರಿಗೂ ಬೈಗುಳ. ಬಸ್ ಏರಿದ ಸುಸಂಸ್ಕೃತ ಪ್ರಯಾಣಿಕರು ಬಸ್ ಸಿಬ್ಬಂದಿಗಳ ಸಂಸ್ಕೃತ ಭಾಷೆ ಕೇಳಿ ಮುಜುಗರಕ್ಕೆ ಒಳಗಾಗ್ತಾರೆ. ಈ ದಕ್ಷಿಣ ಕನ್ನಡ ಜಿಲ್ಲೆ ಯಾವ ಚಾಲಕ ಮಾಲಕರು ಒಂದು ಪರ್ಮನೆಂಟ್ ನೌಕರರಲ್ಲ. ಇದು ಇವತ್ತು ಬಿಟ್ಟರೆ ಇನ್ನೊಂದು ಬಸ್ಸಿಗೆ ಹೋಗ್ತಾರೆ. ಮತ್ತು ಹೆಚ್ಚಿನ ಬಸ್ಸಿನ ಮಾಲಕರು ಒಬ್ಬರು ಅಥವಾ ಎರಡು ಸಿಂಗಲ್ ಓನರ್ಸು ಅಥವಾ ಡಬಲ್ ಓನರ್ಸು. ಈ ಒಂದು ಕಾರಣ ಇಟ್ಟುಕೊಂಡು ಇದನ್ನು ಅಡ್ವಾಂಟೇಜ್ ಆಗಿ ಡ್ರೈವರು ಕಂಡಕ್ಟರ್ ತಗೊಳ್ತಾ ಇದ್ದಾರೆ. ದಯವಿಟ್ಟು ನಾವು ಜಿಲ್ಲಾಡಳಿತದಲ್ಲಿ ಏನು ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಇನ್ನೂ ಒಂದು ಹೊಡೆದಾಟ ಬಡಿದಾಟಗಳು ಈ ಟೈಮಿಂಗ್ಸ್ ವಿಚಾರದಲ್ಲಿ ಆಗಬಾರ್ದು. ಏನು ಸಮಸ್ಯೆಗಳಿದ್ದರೂ ಸಾರಿಗೆ ಇಲಾಖೆ ಮತ್ತು ಟ್ರಾಫಿಕ್ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮತ್ತು ನಮ್ಮ ಬಸ್ಸು ಮಾಲಕರು ಕೂತು ಇದನ್ನು ಚರ್ಚಿಸಿ ಇಂಥದ್ದಕ್ಕೆ ಕಡಿವಾಣ ಹಾಕಬೇಕಂತೇಳಿ ಸಾರ್ವಜನಿಕವಾಗಿ ಕಡ್ಡಾಯವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಎಲ್ಲೆಡೆ ಸರ್ಕಾರಿ ಬಸ್ಗಳ ಓಡಾಟವಿದ್ರೂ ಮಂಗಳೂರಿನಲ್ಲಿ ಖಾಸಗಿ ಬಸ್ಗಳಿಗೆ ಜನ ಮನ್ನಣೆ ನೀಡುತ್ತಾರೆ. ಇದನ್ನ ಖಾಸಗಿ ಸಿಬ್ಬಂದಿ ಮಾಲೀಕರು ಮನದಟ್ಟು ಮಾಡಿಕೊಂಡು ಜನರಿಗೆ ಮೌಲ್ಯಾಧಾರಿತ ಸೇವೆ ನೀಡುವತ್ತ ಚಿಂತಿಸಿ ಕ್ಷುಲ್ಲಕ ವಿವಾದಗಳು ಸಂಭವಿಸದಂತೆ ತಡೆಯಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಜೊತೆ ಆದಿತ್ಯ, TV5 ಮಂಗಳೂರು.